सप्ताश्वरतमारूढं प्रचण्डं कश्यपात्मजं श्वेतपद्मधरं देवं तं सूर्यं ಹರಿಯಲಾರದ ಘೋರ ದೇಹದಾಭಿಯೊಳ್ ಮುಳುಗಿದೆ ಹರಿಯಲಾರದ ಘೋರ ದೇಹದಾಭಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗ್ಗೆ ಸಿಂಧು ಭಾಸ್ಕರ ಹರಿಯಲಾರದ ಘೋರ ದೇಹದಾಭಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಬೆಳಗ್ಗೆ ಸಿಂಧು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂಬಿಕೆ ನಿಂದು ತಾಪದಿ 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 ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹದಾಭಿಯೊಳ್ ಮುಳುಗಿದೆ ಹರಿಯಲಾರದ ಘೋರ ಸಂದೇಹದಾಭಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗ್ಗೆ ಸಿಂಧು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಕರ್ಣ ಮಗು ಕರ್ಣ ಯಾರು ತನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರಾರು ನೀನಾರು ತಾಯಿ ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರು ಕಂದ. ಕುಂತಿ ಅಂದರೆ ಅರ್ಜುನನ ತಾಯಿ, ನನ್ನ ಹೆತ್ತ ತಾಯಿ. ಅಮ್ಮ ಅಮ್ಮ ಅಮ್ಮ. ಕರ್ಣ, ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಬಹುದಿನದ ಬಯಕೆ ಒಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಅಮ್ಮ
ಬಯಸಿದ ದರ್ಶನವು ಲಭಿಸಿತಮ್ಮ. ಕರುಣೆಯ ತೋರಿದೆ ವರನ ಪೋರೆ. ಕುಮಾರ, ಕರುಣೆಯ ತೋರಿದೆ ವರನ ಪೋರೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆಳೆಯಂತೆ ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆಳೆಯಂತೆ ಮಗುವಮ್ಮನಾಗ ಏನೊಂದನು. ಮಗುವಮ್ಮನಾಗ ಏನೊಂದನು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಮಾಡಿದ ಪರಾದ ಏನಗುತ್ತ. ಇಲ್ಲ ಮಗು, ನಿನ್ನದಾವು ತಪ್ಪು ಇಲ್ಲಪ್ಪ. ನಾ ಮಾಡಿದ ಪರಾದ ಏನಗುತ್ತ. ಅಜ್ಜನ್ನ ಬೆಸಡಿ ಜೀವನ ಕೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾಡೆ ನಿನಗಿಹುದೇ. ಐವರ ಮಾಡೆ ನಿನಗಿಹುದೇ ಕೊರಗೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ ಅಮ್ಮ. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು ಮಗನೇ. ಎಂಥ ಕೀರ್ತಿಯಮ್ಮ ನನ್ನದು. ಅಮ್ಮ, ನಾನು ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಅಮ್ಮ. ಹಲ್ಲೆ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಅದೆಷ್ಟು ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಎಂತ. ಅಮ್ಮ, ಈ ಪ್ರಪಂಚವೇ ನನ್ನ ಸೂತ ಕುಲದವನು ಹೀನ ಕುಲದವನು ಎಂದು ಹೇಳುವಾಗ ನಾನದೆಷ್ಟು ನೊಂದು ಹೊತ್ತೆ ತಿಳಿಯದೆ ತಾಯಿ. ಹೀಗಿರುವಾಗ ಮನುಷ್ಯ ಮಾತ್ರ ಮಾಡಿದ ಅಪರಾಧವಾದರೂ ಏನು ತಾಯಿ. ಅಮ್ಮ, ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದೆ ನೀನು. ಏಕಮ್ಮ ಏಕಮ್ಮ ಸುಮ್ಮನಾದೆ. ಅಮ್ಮ, ಪಾಂಡವಂಶ ಮಹಾವೃಕ್ಷದಿಂದ ಕಿತ್ತೆಸೆದು ಈ ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ನಡುವೆ ಏಕಮ್ಮ ಬಿಟ್ಟೆ. ಕರ್ಣಾರ್ಜುನರ ಮಧ್ಯದಲ್ಲಿ ಈ ಭೀಕರ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ. ಹೋಗಲಿ ಬಿಡ್ತಾಯಿ, ನೀನು ನನ್ನ ಹೆತ್ತ ತಾಯಿ, ದೇವತಾ ಸ್ವರೂಪಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆ.
ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲ, ಕರುಣೆ ತೋರಿ ಬಂದೆ ಅಲ್ಲ ತಾಯಿ. ಈ ನಿನ್ನ ಉಪಕಾರ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ
ಆಗಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದಪ್ಪ. ಕುಮಾರ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನ ವಿಚಾರವನ್ನೆಲ್ಲ ತಿಳಿದ ಬಳಿಕ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕರ್ಣ, ಓಡೋಡಿ ಬಂದೆನು. ಕುಮಾರ, ಆ ದಿನ ನೀನು ಮಗುವಾಗಿದ್ದಾಗ ಒಂದು ಮಾತನಾಡಲು ಶಕ್ತನಾಗಿರಲಿಲ್ಲ. ಅಂದಿನಿಂದ ಇಂದಿನವರೆಗೂ ಅದೆಷ್ಟು ನೊಂದೆಯೋ, ಅದೆಷ್ಟು ಕಣ್ಣೀರು ಸುರಿಸಿದೆಯೋ, ಅದೆಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದೆಯೋ ಕರ್ಣ. ಅದೆಷ್ಟು ಜಪಲಾಪನಿಂದನೆಗೆ ಗುರಿಯಾದೆಯೋ. ಅದೆಲ್ಲದಕ್ಕೂ ಈ ಪಾಪಿ ಕುಂತಿಯೇ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕರ್ಣ. ಅಮ್ಮ, ನೀನು ಈ ರೀತಿ ಮಾತನಾಡಬಾರದು ತಾಯಿ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲಮ್ಮ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ವೇ ಸುಕೃತಶಾಲಿಗಳು. ಆ ಭಾಗ್ಯವು ಈ ಪಾಪಿಕರಣಿಗೆ ಎಲ್ಲಿಂದ ಬರಬೇಕು ತಾಯೇ, ಎಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆ ಎಂದೆ. ಅಮ್ಮ, ಮಗು, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳ್ತಾಯಿ. ಆದರೆ ನಂಬಿದ್ದು ಸ್ವಾಮಿಗೆ ದ್ರೋಹ ಮಾಡಲಾರೆ. ಅಯ್ಯೋ, ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು. ಪಾಂಡವರ ಮೇಲಿನ ವೈರತ್ವವನ್ನು ಕಡೆ ಸೌಭ್ರಾತೃ ದಾನ ಮಾಡು ಕರ್ಣ. ಅಮ್ಮ, ನೀನು ವೀರಮಾತಿ. ನೀನೇ ಹೇಳುತ್ತಾಯಿ. ಪರದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳನ್ನು ನನ್ನಿಂದಲೇ ಸಾಬೀತಾಗಿರಬೇಕಾಗಿರುವಾಗ ಆತನು ತೊರೆದರೆ ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆಬಾಗಿ ಕರ್ಣನು ಇಂತಹ ನೀಚನೆ ಎಂದು ಶಪಿಸರಿ ತಾಯಿ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನೇ ಹಿತಬೋಧನೆ ಮಾಡಬೇಕು ತಾಯಿ. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ? ಅಮ್ಮ, ಇದುವರೆಗೂ ನಾನು ಸೋದರ ಸಂಬಂಧ ಎಂಬ ವಿಚಾರವೇ ತಿಳಿದಿರಲಿಲ್ಲ ತಾಯಿ. ಇದರಲ್ಲಿ ನನ್ನ ಅಪರಾಧವೇನಿದೆ ಅಮ್ಮ? ಅಮ್ಮ, ನೀನು ಎಳೆಯದಲ್ಲಿ ವಿಸ್ಕರಣೆಯಿಂದ ಬಿಸಾಡಿದ ಸಸಿಯು ಪೋಷಿಸುವವರಲ್ಲದೆ ಹೊರಗೆ ಹೋಗಿರುವುದಮ್ಮ, ಮತ್ತೆ ಚಿಗುರುವುದೇ ತಾಯಿ. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನಿತ್ತಿರುವಾಗ ಅವರ ಪ್ರಾಣದ ಚಿಂತೆ ನಿನಗೆ ತಾಯಿ. ಬಿಡುತ್ತಾಯಿ ಚಿಂತೆಯನ್ನು. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು ಕುಮಾರ. ಅಮ್ಮ, ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗಿ ಬಿಡು ಕಂದ. ಅಮ್ಮ, ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮರೆಯುವುದು. ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನೆಂದು ಹೀನ ಕುಲದವನೆಂದು ಈ ಆಲಿಸಿ ದೂರಿ ಬಿಟ್ಟಾಗ ಆತನು ನನ್ನನ್ನು ಪರೆದು ಬಹು ಮನ್ನಣೆಯಿಂದ ಸಾಕಿ ಸಲುಹಿದನಲ್ಲವೇ? ಕುಲಹೀನನಾದ ನನ್ನನ್ನು ಉತ್ತರಿಸಿ ನನ್ನ ಪ್ರಾಣ ಸಕನಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ನಾನು ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆದರೆ ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು ತಾಯಿ, ಆಗಲಾರದು. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರ ತಾಯಿ, ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು. ಹೆಚ್ಚಿಗೆ ಹೇಳಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡಲಾರೆ. ಕರ್ಣ,
ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಬಿಡಲ್ಲ. ಅಮ್ಮ, ಅವರನ್ನು ಉಳಿಸಿಕೊಡು ಕರ್ಣ. ಆಗಬಹುದು ತಾಯಿ, ಆಗಬಹುದು. ಆದರೆ ಯಾರನ್ನು ಬೇಕಾದರೂ ಉಳಿಸುವೆನು, ಆ ನನ್ನ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕುಮಾರ, ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದಮ್ಮ, ಆತನೊಡ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕಣ್ತುಂಬ ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮ ಸಾರ್ಥಕವಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿದೆ. ದೈವವಶಾತ್ ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ಪರಮಾತ್ಮ, ನಿನಗೆ 5 ಜನ ಮಕ್ಕಳು ಉಳಿಯುವರು ತಾಯಿ. ಬಿಡುತ್ತಾಯಿ ಚಿಂತೆಯನ್ನು. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯುವರು. ಹೆತ್ತ ಹೊಟ್ಟೆಗದೇ ಸಂತೋಷ. ಕರ್ಣ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳ್ತಾಯಿ? ಅಗತ್ಯವಾಗಿ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ಅಮ್ಮ, ಹೆತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಳ್ಳದ ಕಡುಪಾಪಿ ಎಂದು ಭಾವಿಸಿದೆ ತಾಯಿ. ಅಮ್ಮ, ನುಡಿದೆದನ್ನರಸಲಾರದ ಕಡುಮೂರ್ಖನೇ ಸೂರ್ಯ ತನುಜಂ ಬಿಡು ಚಿಂತೆಯನು ತಾಯೇ ನಡೆಸುವೆನು ನಿನ್ನ ನುಡಿಯ ಧರ್ಮದಾಣೆ ಜನನೇ ಕುಮಾರ. ಅಮ್ಮ, ಕರ್ಣ, ಅಮ್ಮ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಏನು ಹೇಳ್ತಾಯಿ? ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಈಗಲೀಗಲು ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರುಗಳೇ, ಮರುಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿ ಆತನ ದುರದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡ. ಇನ್ನು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡವೆಂದು ನನ್ನ ಗೆಲುವನ್ನೇ ಕಿತ್ತುಕೊಂಡಳು. ಅಮ್ಮ, ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು.
ಈ ಯುದ್ಧದಲ್ಲಿ ಖಂಡಿತ ನಮಗೆ ಜಯವಿಲ್ಲ ತಾಯಿ. ಕರ್ಣ, ನೀನಿನ್ನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಕುಮಾರ, ನಿನ್ನ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ ತಾನೇ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯ ಬಿಡುತ್ತಿಯ ಜನನೀ ಜನನೀ. ಅಮ್ಮ, ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಸಂದೇಹವ ಬಿಡು ಅಮ್ಮ, ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಅಮ್ಮ, ನಿನ್ನ ಸಂದೇಹವನ್ನು ಬಿಡು ತಾಯಿ. ನೀನಿನ್ನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಹಾಗೆ ಅಮ್ಮ, ಹೀಗೆ ಬಾ ತಾಯಿ. ಕುಮಾರ, ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಹೇಳು ಮಗು. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಕುಮಾರ, ದೈವವಶಾತ್ ಈ ಯುದ್ಧದಲ್ಲಿ ನಾನು ಮೃತನಾದರೆ, ಹೌದಮ್ಮ, ಈ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯಸಂಧನಾದ ಧರ್ಮರಾಜನ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಕೈ ಜೋಡಿಸಿ ಬೇಡಿಕೊಳ್ಳುವಂತಾಗಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಯೇ ಇಲ್ಲದಂತೆ ನಾಶವಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದು ವ್ಯರ್ಥವಲ್ಲವೇ? ಗೈದ ಮೋಸದಿಂದ ನನ್ನ ಜಗದಿ ಗೈದ ವಿಧಿ ಗೈದ ಮೋಸದಿಂದ
ಆ